ಉಪಾಧ್ಯಕ್ಷರಾಗಿರ್ತಕ್ಕಂಥ ಶೈಲಾ ಮೇಡಮ್ ಅವರು ಇದ್ದಾರೆ. ಅವರಿಗೆ ಒಂದು ಪ್ರಶ್ನೆ ಕೇಳೋಣ. ಮೇಡಮ್ ಅವರೇ, ಪ್ರಶಸ್ತಿ ಏನಾದ್ರೂ ನೀವು ಕೊಡ್ಬೇಕು? ನಾವು ಅವರನ್ನ ನಮ್ಮ ಇದಕ್ಕೆ ಗುರುತಿಸ್ಕೊಂತೀವ್ರಿ ಸರ್. ಅಂದ್ರೆ ಅವ್ರ ಸಮಾಜ ಸೇವೆ ಆಯ್ತು, ಅವ್ರನ್ನ ನಾವು ಬಹಳ ದಿವಸಗಳಿಂದ ಗಮನಿಸ್ಕೊತಾ ಬಂದಿರ್ತೀವಿ. ಅದನ್ನ ಗಮನಿಸಿ ಆ ವ್ಯಕ್ತಿಗೆ ಈ ಪ್ರಶಸ್ತಿ ಕೊಡ್ಲಿಕ್ಕೆ ಅರ್ಹರ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ನಾವು ಅವ್ರಿಗೆ ಆ ಪ್ರಶಸ್ತಿಗಳನ್ನ ಕೊಡ್ತಾ ಇದೀವಿ. ಈಗ ಕೆಲವೊಂದು ಪ್ರಶಸ್ತಿಗಳು ಏನಾಗ್ತಾ ಮಾರಾಟ ಆಗ್ತಾ ಇದೆ. ಆದ್ರೆ ನಮ್ಮ ಸಂಸ್ಥೆಯಲ್ಲಿ ನಾವು ಯಾರು ಇದ್ದೀವಲ್ವಾ ಅವ್ರಿಗೆ ನಾವು ಯಾರಿಂದನೂ ₹1 ದುಡ್ಡನ್ನು ತಗೊಳ್ಳಲ್ಲ. ಮತ್ತೆ ನಮಗೆ ಯಾರಾದ್ರೂ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಇಷ್ಟಪಟ್ರೆ ಅವ್ರಿಗೂ ಸತ್ಯವಾಗಿ ನಾವು ₹1 ದುಡ್ಡನ್ನ ಕೊಡಂಗಿಲ್ಲ. ಅವರ ಒಂದು ಕಾರ್ಯವೈಖರಿ. ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಒಬ್ಬ ಗುರುಮಾತೆಯರನ್ನ ನಾವು ಮಾತನಾಡ್ಸೋಣ. ಒಬ್ಬರಿದ್ದಾರೆ, ಅವ್ರಿಗೂ ಕೂಡ ಈ NHRIC ವತಿಯಿಂದ ಇವತ್ತು ಅವರು ರಾಜ್ಯದಲ್ಲಿ ಗುರುತಿಸಿಕೊಂಡವರು. ಅವರ ಅನುಭವಗಳನ್ನು, ಅವರಿಗೆ ಸಿಕ್ಕಿರ್ತಕ್ಕಂಥ ಪುರಸ್ಕಾರದ ಬಗ್ಗೆ ಅವ್ರ ಮಾತುಗಳನ್ನು ಅವ್ರ ಮಾತಿನಿಂದ ನಾವು ಕೇಳೋಣ. ಬನ್ನಿ. ನಮಸ್ತೆ ಮೇಡಮ್ ಅವರೇ. ನಮಸ್ಕಾರ. ಪ್ರತಿಧ್ವನಿಗೆ ಟಿವಿಗೆ ತಮಗೆ ತುಂಬ ಹೃದಯದ ಸ್ವಾಗತ. ಮೇಡಮ್ ಅವರೇ, ನಿಮಗೆ ಇದು ಮೊಟ್ಟ ಮೊದಲ ಬಾರಿಗೆ ನಿಮಗೆ ಪುರಸ್ಕಾರವ ಸಿಕ್ಕಿದೆ ಅಂತ ನನ್ನ ಭಾವನೆ ಅನ್ನಿಸ್ತಾ ಇದೆ. ಹಾಗೆ ಈ ಒಂದು ಪುರಸ್ಕಾರದ ಪಡೆದುಕೊಂಡಿರೋ ತಾವು ಭಾಜನರಾಗಿದ್ರಿ. ನಿಮಗೆ ಏನು ಅನ್ನಿಸ್ತಾ ಇದೆ? ನಿಮ್ಮ ಅನಿಸಿಕೆಗಳು ಏನು? ನಮ್ಗೆ ಸರ್ ಮೇಡಮ್ ಅವರು ಕನ್ನಡ ಶಾಲೆ ಮಕ್ಕಳಿಗೆ ರೀ, ಆಮೇಲೆ ಬಡ ಮಕ್ಕಳಿಗೆ ಟ್ಯೂಷನ್ ಹೇಳ್ತಾ ಇದ್ದೀರಿ ಕಡಿಮೆ ಫೀಸ್ನಲ್ಲಿ. ಅವಾಗ ಅದನ್ನು ಗುರುತಿಸಿದ್ರು ಮೇಡಮ್ ಶೈಲಾ ಮೇಡಮ್ ಅವ್ರಿ. ನೆಕ್ಸ್ಟ್ ಈಗ BRNVN ಸಂಸ್ಥೆ ವತಿಯಿಂದ ವ್ಯಾಲೆಂಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಸಿದ್ದು ಚಿಕ್ಕದಾನಿ ಸರ್ ಅವರ ಸ್ಕೂಲ್ ಒಳಗೆ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಅಲ್ಲೇ ಅವ್ರು ಗುರುತಿಸಿ ವ್ಯಾಲೆಂಟರ್ ಆಗಿ ನಿಮ್ಗೆ ಕೊಡ್ತೀವ್ರಿ, ನೀವು 18 ಮಕ್ಕಳಿಗೆ ಅವ್ರ ಮನೆಗೆ ವಿಸಿಟ್ ಕೊಟ್ಟು ಅವರೆಲ್ಲ ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿ ಆಮೇಲೆ ನೀವು ಅವರಿಗೆ ತಿಂಗಳಿಗೆ ₹300 ಸ್ಕಾಲರ್ಶಿಪ್ ಬರ್ತಾ ಇದ್ದೇವೆ ಸರ್. ಹೌದ್ರಿ. ಅದರಿಂದ ಅವರಿಗೂ ಉಪಯೋಗ ಆಗ್ತಾ ಇದೆ ಸರ್. ಸರಿ. ಎಜುಕೇಶನ್ಗೆ ಯೂಸ್ ಮಾಡ್ಕೋತಾ ಇದ್ದಾರೆ. ಅದೇ ರೀತಿ ಶಿಕ್ಷಣ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಇದರ ಜೊತೆಗೆ ತಮ್ಮ ಸಾಮಾಜಿಕ ಸೇವೆಯಲ್ಲಿ ಯಾವ ರೀತಿಯಾಗಿ ತೊಡಗಿಕೊಂಡಿದ್ದೀರಿ? ಶೈಲಾ ಮೇಡಮ್ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೀವಿ ಸರ್. ಹೌದ್ರಿ. ಕೆಲಸಗಳಲ್ಲಿ ಸಾಮಾಜಿಕ ಕಾರ್ಯಕರ್ತರಾಗಿ ನೀವು ಕಾರ್ಯ ಮಾಡ್ತಾ ಇದ್ದೀರಿ. ಸರಿ ಮೇಡಮ್, ಇದರ ಜೊತೆ ತಮ್ಮ ಹವ್ಯಾಸಗಳು ಮತ್ತೆ ಏನಾದರೂ? ನಾವು ಸಾಹಿತ್ಯದೊಳ ಕವನ ಬರ್ತೀವಿ. ಹೌದ್ರಿ. ಕವನ ಬರೆದ್ರಿ. ಆಮೇಲೆ ಧಾರ್ಮಿಕ ಕ್ಷೇತ್ರದಲ್ಲಿ ವಾಹಿನಿಗೆ ತಿಳಿಸೋದು ಯಾವುದಾದ್ರೂ ಇದ್ರೆ ತಿಳಿಸ್ಕೊಡ್ತೀರಿ. ಸರಿ ಮೇಡಮ್. ಹಾಗಾದ್ರೆ ಈ ಪುರಸ್ಕಾರ ನಿಮಗೆ ಏನಾದರೂ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ಕೊಟ್ಟಿದೆ ಅಂತ ಅನಿಸ್ತಾ ಇದೆ? ನಾನು ಈ ಒಂದು ಪ್ರಶಸ್ತಿ ಪ್ರದಾನ ನಿಮಗೆ ನಾ ಮಾತಾಡ್ತೇನೆ ಜಾಸ್ತಿ ಯಾವ ರೀತಿಯಾದಂಥ ಖುಷಿಯನ್ನು ತಂದು ಕೊಟ್ಟಿದೆ ಸರ್? ಸರ್, ನಾನು ಸರ್ಕಾರಿ ಸೇವೆ ಜೊತೆಗೆ ನನ್ನ ಕೈಲಾದಷ್ಟು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಇದುವರೆಗೂ ಒಂದು 60 ಕಡು ಬಡತನದಲ್ಲಿರುವಂಥ ತಂದೆ ತಾಯಿ ಇಲ್ಲದೇ ಇರುವಂಥ ಅನಾಥರು ಹಾಗೂ ಅಂಧ ಮಕ್ಕಳು, ಅದರಲ್ಲಿ ವಿಶೇಷವಾಗಿ 20ಕ್ಕಿಂತ ಹೆಚ್ಚು ದೇವದಾಸಿ ಮಕ್ಕಳನ್ನು ಶೈಕ್ಷಣಿಕವಾಗಿ ದತ್ತು ತೆಗೆದುಕೊಂಡು ಶಿಕ್ಷಣವನ್ನು ಕೊಡ್ತಾ ಬಂದಿದ್ದೇನೆ. ಅದರ ಜೊತೆಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೋಚಿಂಗ್ ಕ್ಲಾಸ್ಗಳನ್ನು ಮಾಡಿ ಅನೇಕ ಜನ ಸರ್ಕಾರಿ ನೌಕರಿ ಸೇರುವ ಹಾಗೆ ಸೇವೆಯನ್ನು ಮಾಡಿದ್ದೇವೆ. ಅದರ ಜೊತೆಗೆ ಪರಿಸರ ಕಾಳಜಿಯನ್ನು, ಸಾಮಾಜಿಕ ಚಿಂತನೆ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇನೆ. ಅದನ್ನು ಗುರುತಿಸಿದಂತಹ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಜಿಲ್ಲಾಧ್ಯಕ್ಷರು ಆಗಿರುವಂತಹ ಶ್ರೀಮತಿ ಶೈಲಜಾ ದೇವಪೂಜಿ ಅವರು ಈ ನನ್ನ ಅಲ್ಪ ಸೇವೆಯನ್ನು ಗುರುತಿಸಿಕೊಂಡು ರಾಜ್ಯ ಮಟ್ಟದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಈ ಒಂದು ಪ್ರಶಸ್ತಿ ನನಗೆ ಬರುವ ಹಾಗೆ ಮಾಡಿದ್ದಾರೆ. ಅದಕ್ಕಾಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಹೃದಯ ತುಂಬಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇದು ನನ್ನ ಕಾರ್ಯವನ್ನು ಮತ್ತಷ್ಟು ಹೆಚ್ಚಿಗೆ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡಿದೆ ಅನ್ನುವಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ನಮಸ್ಕಾರ. ಪ್ರತಿಭೆ ಎನ್ನುವುದು ಅದು ಪುಟಕಿಟ್ಟ ಚಿನ್ನದಂತೆ. ಹಾಗಾದರೆ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸ ಅದು ಸಮಾಜಕ್ಕಿದೆ. ಹಾಗಾದರೆ ಪ್ರತಿಭಾನ್ವಿತರನ್ನು ಗುರುತಿಸುವಂಥ ಕೆಲಸ ಯಾವ ರೀತಿ ಆಗಬೇಕಂತಂದರೆ, ಇವತ್ತು ಸಮಾಜದಲ್ಲಿ ತನ್ನನ್ನು ತಾನು ಗುರುತಿಸಿಕೊಳ್ಬೇಕಾದ್ರೆ ಸಮಾಜಕ್ಕಾಗಿ ತನ್ನನ್ನು ತಾನು ಅರ್ಪಿಸಿಕೊಂಡವರನ್ನು ಮಾತ್ರ ಗುರುತಿಸ್ಲಿಕ್ಕೆ ಸಾಧ್ಯ. ಹಾಗೆ ಇವತ್ತು ನಮ್ಮೆದುರಿಗೆ ಇವತ್ತು NHRI ವತಿಯಿಂದ
ತನ್ನನ್ನು ತಾನು ಅರ್ಪಿಸಿಕೊಂಡಿರ್ತಕ್ಕಂಥ ನಮ್ಮ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಮುಧೋಳ ನಗರದ ಒಬ್ಬ ಬಹಳಷ್ಟು ಕ್ರಿಯಾಶೀಲ ಮತ್ತು ಸಮಾಜದ ಅನುರಾಗಿಯಾಗಿದ್ದುಕೊಂಡು ಸಮಾಜಕ್ಕಾಗಿ ತನ್ನನ್ನು ತಾನು ಗುರುತಿಸುವವರು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನು ಗುರುತಿಸಿ ಪ್ರತಿಭಾನ್ವಿತ ಮಕ್ಕಳನ್ನು ಗುರುತಿಸಿ ಅವರಿಗೆ ನೆಲೆಯನ್ನು ಸೂರನ್ನು ಒದಗಿಸುವಂಥ ಕೆಲಸ ಮತ್ತು ಜೀವನವನ್ನು ನಿರ್ದರ್ಶನ ಮಾಡುವಂಥ ಅಥವಾ ಜೀವನವನ್ನು ದರ್ಶನ ಮಾಡಿಸುವಂಥ ಕೆಲಸ ಮಾಡುವಂಥ ಇವತ್ತು ನಮ್ಮೆಲ್ಲರ ನೆನಚಿನ ಹೀರೋ ಅನ್ನುವಂಥ ಒಂದು ಮಾತಿನಲ್ಲಿ ನಾವು ಮಾತನಾಡೋಣ. ಶ್ರೀಶೈಲ ಅವರು ಹುಣ್ಣೂರವರು ಇದ್ದಾರೆ. ಅವರಿಗೆ ಇವತ್ತು ನಮ್ಮ NHRI ವತಿಯಿಂದ ಜಿಲ್ಲಾ ಒಂದು ಬಾಗಲಕೋಟೆ ಜಿಲ್ಲೆಯ ವತಿಯಿಂದ ಶೈಲಾ ದೇವಪೂಜೆ ಮೇಡಮ್ ಅವರು ಕೂಡ ಇದ್ದಾರೆ. ಇವರನ್ನ ಪ್ರಶಸ್ತಿಗೆ ಒಂದು ಆಯ್ಕೆ ಮಾಡಿಕೊಂಡು ನಮ್ಮ ಬಾಗಲಕೋಟೆ ಜಿಲ್ಲೆಯ ವತಿಯಿಂದ ಸಾಮಾಜಿಕ ಕಾಳಜಿಯನ್ನು ಹೊಂದಿರತಕ್ಕಂಥ ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಯನ್ನಾಗಿ ಗುರುತಿಸಿ ಮತ್ತು ಅವರ ಸರ್ಕಾರಿ ಸೇವೆಯನ್ನಲ್ಲದೆ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಇವತ್ತು ಈ ಒಂದು ನಮ್ಮ NHRI ವತಿಯಿಂದ ನೀಡುವಂಥ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅದಕ್ಕೆ ಇವತ್ತು ಆ ಪ್ರಶಸ್ತಿಯನ್ನು ಅವರಿಗೆ ಅನಿವಾರ್ಯ ಕಾರಣಗಳಿಂದ ಅಲ್ಲಿ ತೆಗೆದುಕೊಳ್ಳಿಕ್ಕಾಗಲಿಲ್ಲ. ಆದರೂ ಕೂಡ ನಮ್ಮ ಶೈಲಾ ದೇವಪೂಜೆ ಮೇಡಮ್ ಅವರು ಇವತ್ತು ಅವರನ್ನು ಮನೆಗೆ ಕರೆಸಿ ಈ ಜಿಲ್ಲಾ ತಂಡದ ವತಿಯಿಂದ ಅವರೆಲ್ಲರ ಮಧ್ಯದಲ್ಲಿ ಅವರನ್ನು ಸನ್ಮಾನಿಸುವಂಥ ಒಂದು ಕೆಲಸವನ್ನು ಮೇಡಮ್ ಅವರು ಮಾಡಿದ್ದಾರೆ. ಮೊದಲನೇದಾಗಿ ನಾವು ನಮ್ಮ ಶ್ರೀಶೈಲ ಹುಣ್ಣೂರು ಅವರಿಗೆ ಹಾಗೆ ಈ ಒಂದು ಪ್ರಶಸ್ತಿ ನೀಡಿರ್ತಕ್ಕಂಥ ಶೈಲಾ ದೇವಪೂಜೆ ಮೇಡಮ್ ಅವರಿಗೆ ವಾಹಿನಿ ಪರವಾಗಿ ನಮ್ಮ ಪ್ರತಿಧ್ವನಿ ವಾಹಿನಿ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ನಾವು ಹೇಳಕ್ಕೆ ಇಷ್ಟಪಡ್ತಿದ್ದೇವೆ. ಯಾವ ರೀತಿಯಾಗಿ ಅವರ ಹೃದಯ ತುಂಬಿ ಬಂದಿರುವಂಥ ಮಾತುಗಳನ್ನು ನಾವು ಕೇಳೋಣ, ಅವರ ಮಾತಿನಿಂದ ಕೇಳೋಣ. ಹಾಗೆ ಇಂಥ ವ್ಯಕ್ತಿ ಸಮಾಜದಲ್ಲಿ, ಅದಕ್ಕೆ ಹೇಳ್ತಾರೆ ಸಮಾಜ ನಮಗೇನು ಕೊಟ್ಟಿತು ಎಂದು ಪದೇ ಪದೇ ಪ್ರಶ್ನೆಗಳನ್ನು ನೀನು ಕೇಳಬೇಡ, ನೀನು ಸಮಾಜಕ್ಕಾಗಿ ಏನನ್ನು ಕೊಟ್ಟಿದೆಯಾ ಎಂಬುದನ್ನು ನಿನ್ನಷ್ಟಕ್ಕೆ ನೀನು ಪ್ರಶ್ನೆ ಮಾಡಿದಾಗ ಸಮಾಜಕ್ಕಾಗಿ ತನ್ನನ್ನು ತಾನು ಏನು ಮಾಡಿದಾನೆ ಎಂಬುದು ಅದು ಅಂತರಾಳದ ಮಾತು ತನ್ನಿಂದ ತಾನೇ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಎರಡು ಮಾತನ್ನು ಅವ್ರ ಜೊತೆ ಮಾತನಾಡ್ತಾರೆ. ಸರ್, ಈ ಪ್ರಶಸ್ತಿ ನಿಮಗೆ ಹೇಗೆ ಖುಷಿಯನ್ನು ತಂದು ಕೊಟ್ಟಿದೆ? ಸರ್, ಸರ್ಕಾರಿ ಸೇವೆಯ ಜೊತೆಗೆ ಸಮಾಜ ಸೇವೆಯನ್ನು ಮಾಡಬೇಕನ್ನುವಂತಹ ಸಂಕಲ್ಪ ನನಗೆ ಮೂಡಿದ್ದು, ಅದರೊಂದಿಗೆ ನಾನು ಈ ಒಂದು ಕಾರ್ಯದಲ್ಲಿ ತೊಡಕೊಂಡಿದ್ದೇನೆ. ಈ ಕಾರ್ಯದಲ್ಲಿ ನನಗೆ ಸಹಕರಿಸಿರುವಂತಹ ನನ್ನ ಕುಟುಂಬ ವರ್ಗ, ನನ್ನ ಸ್ನೇಹಿತರಿಗೆ ಮೊಟ್ಟ ಮೊದಲಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಪ್ರಶಸ್ತಿ ನನ್ನ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಗೆ ಮಾಡಿದೆ. ನನ್ನ ಕೈಯಿಂದ ಇನ್ನಷ್ಟು ಎಷ್ಟು ಸಾಧ್ಯ ಆಯಿತೋ ಅಷ್ಟು ಸಮಾಜ ಸೇವೆಯಲ್ಲಿ ನಾನು ತೊಡಗಿಕೋಬೇಕಂತಕೊಂಡು ನಿಶ್ಚಯ ಮಾಡ್ತಾ ಇದ್ದೇನೆ. ಈ ಪ್ರಶಸ್ತಿ ಕೊಡಮಾಡಿದಂತಹ ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಂಸ್ಥೆಯ ಜಿಲ್ಲಾಧ್ಯಕ್ಷರಿಗೂ ಹಾಗೂ ರಾಜ್ಯಾಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ವಂದನೆಯನ್ನ ಸಲ್ಲಿಸ್ತೇನೆ. ಥ್ಯಾಂಕ್ ಯು ಸರ್. ನಮ್ಮ ಜಿಲ್ಲಾ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶೈಲಾ ಮೇಡಮ್ ಅವರು ಇದ್ದಾರೆ. ಅವರಿಗೆ ಒಂದು ಪ್ರಶ್ನೆ ಕೇಳೋಣ. ಮೇಡಮ್ ಅವರೇ, ಪ್ರಶಸ್ತಿ ಏನಾದರೂ ನೀವು ಕೊಡ್ಬೇಕಂತಂದ್ರೆ ಅಥವಾ ನಿಮ್ಮ NHRI ವತಿಯಿಂದ ನಿಮ್ಮ ಒಂದು ಮೊದಲ ದೇಶ ಏನು? ತಗೊಳ್ಳಿ, ತಾವು ಮಾತಾಡ್ಕೆ ಹೇಳಿ, ಯಾವ ಉದ್ದೇಶಕ್ಕೆ ಪ್ರಶಸ್ತಿ ನೀಡ್ತೀರಿ ಅನ್ನೋದು ಹೇಳಿ. ನಾವು ಅವರನ್ನ ನಮ್ಮ ಇದಕ್ಕೆ ಗುರುತಿಸ್ಕೊಂತೀವ್ರಿ ಸರ್. ಅಂದ್ರೆ ಅವ್ರ ಸಮಾಜ ಸೇವೆ ಆಯ್ತು, ಅವ್ರನ್ನ ನಾವು ಬಹಳ ದಿವಸಗಳಿಂದ ಗಮನಿಸ್ಕೊತಾ ಬಂದಿರ್ತೀವಿ. ಅದನ್ನ ಗಮನಿಸಿ ಆ ವ್ಯಕ್ತಿಗೆ ಈ ಪ್ರಶಸ್ತಿ ಕೊಡ್ಲಿಕ್ಕೆ ಅರ್ಹರ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ನಾವು ಅವ್ರಿಗೆ ಆ ಪ್ರಶಸ್ತಿಗಳನ್ನ ಕೊಡ್ತಾ ಇದೀವಿ. ಈಗ ಕೆಲವೊಂದು ಪ್ರಶಸ್ತಿಗಳು ಏನಾಗ್ತಾ ಇದೆ, ಮಾರಾಟ ಆಗ್ತಾ ಇದೆ. ಆದ್ರೆ ನಮ್ಮ ಸಂಸ್ಥೆಯಲ್ಲಿ ನಾವು ಯಾರು ಇದ್ದೀವಲ್ವಾ ಅವ್ರಿಗೆ ನಾವು ಯಾರಿಂದನೂ ₹1 ದುಡ್ಡನ್ನು ತಗೊಳ್ಳಲ್ಲ. ಮತ್ತೆ ನಮಗೆ ಯಾರಾದ್ರೂ ಪ್ರಶಸ್ತಿಯನ್ನ ಕೊಡ್ಲಿಕ್ಕೆ ಇಷ್ಟಪಟ್ರೆ ಅವ್ರಿಗೂ ಸತ್ಯವಾಗಿ ನಾವು ₹1 ದುಡ್ಡನ್ನ ಕೊಡಂಗಿಲ್ಲ. ಅವರ ಒಂದು ಕಾರ್ಯವೈಖರಿಯನ್ನ ನೋಡಿ ನಾವು ಅವರಿಗೆ ಪ್ರಶಸ್ತಿಯನ್ನ ಒದಗಿಸುವಂತಹ ಕೆಲಸವನ್ನ ಮಾಡ್ತಾ ಇರ್ತೀವಿ. ಮೇಡಮ್, ನಿಮ್ಮ ಉದ್ದೇಶವಾಗಿದೆ ಅಥವಾ ಸಾಮಾಜಿಕ ಕೆಲಸಗಳನ್ನು ಮಾಡುವ ಉದ್ದೇಶವಾಗಿದೆ? ಇಲ್ಲ ಸರ್, ನಾವು ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ, ಮಾಡ್ತಾನೂ ಇದ್ದೀವಿ. ಈಗಾಗಲೇ ನೋಡಿ, ಮೊನ್ನೆ ನಮ್ಮಲ್ಲಿ ಕಬ್ಬು ಕಡಿಲಿಕ್ಕೆ ಅಂತ ಕಬ್ಬು ಕಟಾವು ಮಾಡಲಿಕ್ಕೆ ಜನಗಳು ಬಂದಿದ್ದಾರೆ. ಅವರಿಗೆ ಸಿಗಬೇಕಾಗಿರುವಂತಹ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಅದಕ್ಕೆ ನಾವು ಅಲ್ಲಿಗೆ ಹೋಗಿ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದು ತಿಳ್ಕೊಂಡು ಅವ್ರಿಗೆ ಮೂಲಭೂತ ಸೌಕರ್ಯ ಸಿಗ್ಬೇಕಂತ ಹೇಳಿ CDP ಅವ್ರ ಹತ್ರ ಮತ್ತು BO ಅವ್ರ ಹತ್ರ ಹೋಗಿ ಅವ್ರಿಗೊಂದು ಮನವಿಯನ್ನು ಸಲ್ಲಿಸಿ ಇಮಿಡಿಯೇಟ್ ಆಗಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಸ್ಪಂದಿಸಿದ್ದಾರೆ. ಅವ್ರಿಗೆ ಅಂಗನವಾಡಿಯಿಂದ ಸಿಗಬೇಕಾಗಿರುವಂಥ ಫುಡ್ಗಳು ಸಿಗುವಂಥ ಒಂದು ಇದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. NHRI ವಿಸ್ತೃತ ರೂಪ ತಾವೇನು ಹೇಳೋಕೆ ಇಷ್ಟಪಡ್ತೀರಿ? NHRIC ಅಂತ ಹೇಳ್ತಿರಲ್ಲ, ಹೌದಾ? ನೀವು ಅದರ ವಿಸ್ತೃತ ರೂಪದಲ್ಲಿ ಏನು ಹೇಳ್ತೀರಿ? ಇದರ ಪೂರ ನಿಮ್ಮ ಇದನ್ನ ಏನು ಹೇಳ್ತೀರಿ? ರಾಷ್ಟ್ರೀಯ ಮಾನವ ಹಕ್ಕುಗಳ ಇದು ತನಿಖಾ ಸಮಿತಿ ಇದೊಂದು ಸಂಸ್ಥೆ. ನಮ್ದು ಒಂದು ಧ್ಯೇಯೋದ್ದೇಶ ಐತಂತಂದ್ರೆ
ಬಹಳ ನೊಂದಿರುವಂಥವ್ರು, ಆಮೇಲೆ ಸರ್ಕಾರಿ ಸೌಲಭ್ಯಗಳಿಂದ ವಂಚಿತ ಆಗಿರುವವರು, ಇಂಥವ್ರಿಗೆಲ್ಲ ನ್ಯಾಯವನ್ನ ಕೊಡಿಸುವುದೇ ಒಂದು ನಮ್ಮ ಉದ್ದೇಶ ಆಗಿದೆ. ಸಮತಾ ಭಾವನೆಯನ್ನು ಹೊಂದಿರುವಂತ ಒಂದು ಉದ್ದೇಶ. ಧನ್ಯವಾದಗಳು ಮೇಡಮ್. ಈ ನಿಟ್ಟಿನಲ್ಲಿ ತಮ್ಮ ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲದೆ ಇಡೀ ರಾಜ್ಯಾದ್ಯಂತ ತಮ್ಮ ಕೈಗೊಂಡಿರುವಂಥ ಕಾರ್ಯ ತಮ್ಮ ಶ್ಲಾಘನೀಯವಾಗಿದೆ. ಹಾಗೆ ಈ ಕಾರ್ಯ ಮುಂದುವರಿಸಿಕೊಂಡು ಹೋಗಿ ಅಂತ ನಮ್ಮ ವಾಹಿನಿ ಪರವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಷ್ಟಪಡುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಈ ಒಂದು ಪ್ರಶಸ್ತಿ ಇಷ್ಟೊಂದು ಸಣ್ಣ ವಯಸ್ಸಿನಲ್ಲಿ ನಮಗೆ ಬಂದಿರತಕ್ಕಂಥದ್ದೇ ಒಂದು ದೊಡ್ಡ ಒಂದು ಸಾಧನೆ ಅಂತ ತಿಳ್ಕೊತೀನಿ ಸರ್. ಈ ವಯಸ್ಸಿನಲ್ಲಿ ಎಷ್ಟೆಷ್ಟೋ ಶ್ರಮವನ್ನು ಪಟ್ಟು ಇನ್ನೂ ಅನೇಕ ಶಿಕ್ಷಕರು ಏನಪ್ಪಾ ಅಂದ್ರೆ ಈ ಪ್ರಶಸ್ತಿಗೋಸ್ಕರ ಸಾಕಷ್ಟು ಏನಪ್ಪಾ ಅಂದ್ರೆ ತಮಗೆ ಈ ಪ್ರಶಸ್ತಿಗಳು ಸಂದಬೇಕಂತ ಹೇಳ್ಕೊಂಡ ಅವರು ತಮ್ಮ ಸಮಾಜದೊಳಗ ಏನೋ ಒಂದು ಪ್ರಗತಿಯನ್ನು ಹೊಂದಿರ್ತಾರ. ಆ ನಿಟ್ಟಿನೊಳಗೆ ಏನಪ್ಪಾ ಅಂದ್ರೆ ಈ ಪ್ರಶಸ್ತಿಯ ನಮಗೆ ಈ ರಾಷ್ಟ್ರೀಯ ಸಂಚಾಲಕರಾಗಿರ್ತಕ್ಕಂಥ ಸಂತೋಷ್ ಸರ್ ಆಗಿರ್ಬೋದು, ನಮ್ಮ ಕರ್ನಾಟಕ ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶೈಲಜಾ ಮೇಡಮ್ ಅವರು ಈ ಮಾರ್ಗದರ್ಶನದೊಳಗೆ ನಮಗೆ ಪ್ರಶಸ್ತಿ ಬಂದಿದ್ದೇ ಒಂದು ರಣರೋಚಕವಾದ ಯುದ್ಧದ ರೀತಿಯೊಳಗೆ ನಮಗೆ ಏನಪ್ಪಾ ಅಂದ್ರೆ ಹುರುಪನ್ನು ತಂದು ಕೊಟ್ಟದೆ ಅಂತ ಹೇಳ್ಬೋದು. ಸರಿ ಸರ್, ಥ್ಯಾಂಕ್ ಯು. ಹಾಗೆ ನೀವು ಒಬ್ಬ ಶಿಕ್ಷಕರಾಗಿ ನಿಮ್ಮ ಈ ಒಂದು ಜವಾಬ್ದಾರಿಯನ್ನು ಬಗ್ಗೆ ಏನು ಹೇಳ್ತೀರಿ? ಯಾಕಂದರೆ ನಿಮ್ಮ ಸೇವೆಯನ್ನು ಗುರುತಿಸಿಕೊಂಡದ್ದು ಶಿಕ್ಷಣ ರಂಗದಲ್ಲಿ. ಹಾಗಾದರೆ ನಿಮ್ಮ ಒಬ್ಬ ಶಿಕ್ಷಕರಾಗಿ ನಿಮ್ಮ ಜವಾಬ್ದಾರಿಯನ್ನು ಯಾವ ರೀತಿಯಾಗಿ ನಿಮ್ಮ ಸಮಾಜಕ್ಕೆ ನೀವು ನೀಡುವಂಥ ಕೆಲಸ ಮಾಡ್ತೀರಿ? ನಾವು ಶಿಕ್ಷಕರಾಗಿ ಬಡ ಮಕ್ಕಳಿಗೆ ಅತಿ ಬಡ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಶಿಕ್ಷಣ ರಂಗದೊಳಗ ಅವರ ವ್ಯವಸ್ಥೆಯನ್ನು ನೋಡಿ ಅವ್ರು ಯಾವ ರೀತಿ ಜೀವನ ನಡೆಸ್ತಾರ ಅದ್ರ ಮೇಲೆ ಏನಪ್ಪಾ ಅಂದ್ರೆ ನಾವು ಶಿಕ್ಷಣವನ್ನು ಕೊಡ್ತೀವ್ರಿ. ಅದೇ ರೀತಿ ಏನಪ್ಪಾ ಅಂದ್ರೆ ಮೂಲಭೂತ ಸೌಕರ್ಯಗಳನ್ನ ಅವ್ರಿಗೆ ಸರಿಯಾದ ರೀತಿಯೊಳಗೆ ಸಿಗ್ತಾವೋ ಇಲ್ಲೋ, ಸರ್ಕಾರಿ ಶಾಲೆಯಲ್ಲಿ ಸಿಗ್ತಿರ್ತಕ್ಕಂಥ ಸೌಕರ್ಯಗಳು ಅವ್ರಿಗೆ ಸರಿಯಾದ ರೀತಿಯೊಳಗೆ ಸಿಗ್ತಾವೋ ಇಲ್ಲೋ ಅಂತ ಅವನ್ನೆಲ್ಲ ನಾವು ಕೂಲಂಕಷವಾಗಿ ಚರ್ಚೆ ಮಾಡೋದು. ನಮಸ್ಕಾರ ಮೇಡಮ್, ತಮ್ಮ ಹೆಸರು ರೀ? ಮಾಯಾ ಮೇಲ್ನ. ತಾವು ಎಲ್ಲಿಂದ? ಬೆಳಗಿ ತಾಲೂಕಿನಿಂದ. ಮೇಡಮ್, ನಿಮಗೆ NHRI ವತಿಯಿಂದ ನಿಮಗೂ ಕೂಡ ಪುರಸ್ಕೃತರಾಗಿದ್ದೀರಿ ಅಂತ ಮೇಡಮ್ ಅವ್ರು ಹೇಳ್ತಿದ್ದಾರೆ. ಮೇಡಮ್, ಈ ಪ್ರಶಸ್ತಿ ನಿಮ್ಗೆ ಏನನ್ನ ತಂದು ಕೊಟ್ಟಿದೆ ಮೇಡಮ್? ಈ ಪ್ರಶಸ್ತಿಯಿಂದ ನನಗೆ ತುಂಬ ಸಂತೋಷವಾಗಿದೆ. ಯಾಕಂದರೆ ನಾನು ಕೊರೋನಾ ಟೈಮಲ್ಲಿ 50 ಮಕ್ಕಳಿಗೆ ವಿತೌಟ್ ಫೀಸಿಂದ ಎಲ್ಲರೂ 1 ಗಂಟೆ ಟ್ಯೂಷನ್ ಮಾಡಿದರೆ ನಾನು 3 ಗಂಟೆ ಮಟ್ಟ ಟ್ಯೂಷನ್ ಮಾಡಿ ನಿಸ್ವಾರ್ಥ ಸೇವೆಗೋಸ್ಕರವಾಗಿ. ಮತ್ತೆ ನಿಮ್ಮ ಕನಸುಗಳು ಏನದಾವ ಮೇಡಮ್? ನೀವು ಈ ರೀತಿಯಾಗಿ ಈಗ ಮಾಡಿದಿರಲ್ಲ ಮಕ್ಕಳಿಗೆ ನಿಸ್ವಾರ್ಥ ಸೇವೆ, ಮತ್ತು ನಿಮ್ಮ ಒಬ್ಬ ಶಿಕ್ಷಕರಾಗಿ ನಿಮ್ಮ ಕನಸುಗಳು ಏನದಾವ? ಇನ್ನೂ ಯಾವ ರೀತಿಯಾಗಿ ಮಾಡ್ಬೇಕಂತೇಳಿ? ಎಲ್ಲ ಶಿಕ್ಷಕರು ಮನಸ್ಫೂರ್ತಿಯಾಗಿ ಶಿಕ್ಷಣವನ್ನು ನೀಡಬೇಕು. ಫೀಸ್ ಅದು ನೋಡಬಾರ್ದು, ದುಡ್ಡಿನ ಆಸೆ ಪಟ್ಟು ಶಿಕ್ಷಣವನ್ನು ನೀಡಬಾರ್ದು. ಹಾಂ, ಹೌದ್ರಿ. ಈ ನಿಟ್ಟಿನೊಳಗೆ ಸರಿ. ಈ ಪ್ರಶಸ್ತಿ ನಿಮಗೆ ಜವಾಬ್ದಾರಿಯನ್ನು ಒಂದು ಹೆಚ್ಚಿಗೆ ತಂದು ಕೊಟ್ಟಿದೆ. ಇನ್ನೂ ಉತ್ತರೋತ್ತರವಾಗಿ ಹೆಚ್ಚಿನ ಕೆಲಸಗಳು ಆಗಬೇಕು ಅನ್ನುವಂಥದ್ದನ್ನು ನಿಮಗೆ ಬಂದಿದೆ. ಈ ನಿಟ್ಟಿನೊಳಗೆ ನಿಮಗೆ ಮತ್ತೆ ನಿಮ್ಮ ಜವಾಬ್ದಾರಿಯಾಗಿ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ನನಗೆ ಸಮಾಜ ಸೇವೆ ಮಾಡೋದು ತುಂಬ ಇಷ್ಟ. ಖಂಡಿತವಾಗಿ ನಿಮಗೆ ಇದೇ ರೀತಿಯಾಗಿ ಸಾಮಾಜಿಕ ಸೇವೆ ಮುಂದುವರಿಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದಗಳು. ಇಡೀ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದೊಳಗೆ ಈ NHRI ಎನ್ನುವಂಥ ಒಂದು ಸಂಸ್ಥೆ ಬಹಳಷ್ಟು ಸಾಮಾಜಿಕ ಸೇವೆಯನ್ನು ತನ್ನದೇ ಅನಿಸ್ಕೊಂಡಿರುವಂಥ ಒಂದು ಶ್ಲಾಘನೀಯವಾದ ಕೆಲಸ ಮಾಡುವಂಥ ಸಂಸ್ಥೆ. ಈ ನಿಟ್ಟಿನೊಳಗೆ ನಿಮ್ಮ ಬಾಗಲಕೋಟೆ ಜಿಲ್ಲೆಗೆ ಎಲ್ಲರಿಗೂ ಸುಮಾರು ಜನರಿಗೂ ಕೂಡ ತಾವು ಪ್ರಶಸ್ತಿಯನ್ನು ಇವತ್ತು ಸಿಗೋ ಹಾಗೆ ಮಾಡಿದರೆ, ಇದರ ಕೇಂದ್ರ ಬಿಂದು ಅವ್ರ ಬಗ್ಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಿ? ಇದು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಇದೊಂದು ಸಂಸ್ಥೆ ಆಗಿದೆ ರೀ ಸರ್. ಅಲ್ಲಿ ಸಂತೋಷ್ ಕೆ ಅಂಥೇಳಿ ಇದ್ರ ಸಂಸ್ಥಾಪಕರಿದ್ದಾರೆ. ಅವರು ಸಂತೋಷ್ ಕೆ ಅವರು ನನ್ನ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ನನಗೆ ಇಲ್ಲಿ ಅಂದ್ರೆ ಮುಂಚೆ ನನಗೆ ಅವ್ರು ಏನು ಮಾಡಿದ್ರು, ಒಂದು ಸಣ್ಣ ಪೋಸ್ಟನ್ನು ಕೊಟ್ಟು ನೋಡಿದ್ರು ಅವ್ರು ಇವ್ರು ಏನಾದರೂ ಕೆಲಸ ಮಾಡ್ತಾರಾ ಅಂತ ಹೇಳಿ. ಆಮೇಲೆ ಬರ್ತಾ ಬರ್ತಾ ನನಗೆ ಜಿಲ್ಲೆದಿಂದ ರಾಜ್ಯಕ್ಕೆ ಈ ಪೋಸ್ಟನ್ನು ಕೊಟ್ಟಾರೆ. ನಾನು ಮುಂಚೆ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. ಯಾಕಂದರೆ ನನ್ನನ್ನು ಇನ್ನಷ್ಟು ಜವಾಬ್ದಾರಿಗಳನ್ನು ಕೊಟ್ಟು ನನ್ನನ್ನು ಬೆಳೆಸ್ತಾ ಇದ್ದಾರೆ. ಅವರು ಬೇರೆ ಬೇರೆ ಪೋಸ್ಟ್ಗಳನ್ನು ಕೊಟ್ಟು ಅವರು ನನ್ನ ಸಮಾಜ ಸೇವೆಯನ್ನು ಮೆಚ್ಚಿದ್ದಾರೆ. ಅವರಿಗೆ ನಾನು ಮೊದಲು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ರಾಜ್ಯದಲ್ಲೇ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್. ಸರಿ ಮೇಡಮ್, ತಾವು ಸುಮಾರು ತಮ್ಮ ಇದ್ರ ವತಿಯಿಂದ 3ನೇ ವಾರ್ಷಿಕೋತ್ಸವದ ಅಂಗವಾಗಿ ಎಷ್ಟು ಜನರನ್ನು ತಮ್ಮ ಈ ಸಂಸ್ಥೆ ಹಾನರ್ ಮಾಡಿದೆ ಮೇಡಮ್, ಅಭಿನಂದಿಸಿದೆ, ಪುರಸ್ಕೃತ ಮಾಡಿದೆ? ಒಂದು 12 ಜನಗಳಿಗೆ ಪ್ರಶಸ್ತಿಯನ್ನು ನಿಮ್ಮ ಜಿಲ್ಲೆಯಾದ್ಯಂತ. ಹೌದ್ರಿ. ಖಂಡಿತವಾಗಿ ತಮ್ಮ ಒಂದು ಕಾರ್ಯ ನಿರಂತರವಾಗಿ ಬಾಗಲಕೋಟೆ ಜಿಲ್ಲೆಯಾದ್ಯಂತ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಬೆಳೆಯಲಿ ಅಂತ ಆಶಿಸ್ತಾ ತಮಗೆ ಮತ್ತೊಮ್ಮೆ ಈ ವಾಹಿನಿಯ ಪರವಾಗಿ ಅಭಿನಂದನೆಗಳು ಮೇಡಮ್. ಧನ್ಯವಾದಗಳು.